ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚಾರಿಯಾಸ್ ಕಿಚನ್. ಚಾರಿಯಾಸ್ ಕಿಚನ್ಗೆ ಸ್ವಾಗತ. ಏನು ನೋಡ್ತಿದ್ದೀರಾ ನೀವಿಲ್ಲಿ ಇವತ್ತು? ಇದೇನು ಉದ್ದಿನ ವಡೆನಾ? ಇದು ಉದ್ದಿನ ವಡೆ ಅಲ್ಲ. ಇದೇನು ಕೋಡ್ಬಳೆನಾ? ಇದು ಕೋಡ್ಬಳೆನೂ ಅಲ್ಲ. ಇದು ಬಂದು ಮಸಾಲಾ ಡೋನಟ್, ಇಂಡಿಯನ್ ಸ್ಪೈಸಿ ಮಸಾಲಾ ಡೋನಟ್. ನೀವು ಇದನ್ನು ಮನೆಯಲ್ಲಿ ಅವನ್ ಇಲ್ಲದೆ ಹುರಿದು ಹಾಗೆ ಚೆನ್ನಾಗಿ ಮಾಡಬಹುದು. ಇದು ತುಂಬ ಸಾಫ್ಟ್ ಆ್ಯಂಡ್ ಪ್ಲಂಪಿ, ಹಾಗೆಯೇ ನಿಮಗೆ ಜರ್ನಿಗೆ ಟ್ರಿಪ್ಪಿಗೆ ಹೋಗೋ ಹೊತ್ತಿಗೆ ಅನ್ನೋ ಹಾಗೇನು ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ಬನ್ನಿ, ಇದೊಂದು ಸ್ಪೆಷಲ್ ರೆಸಿಪಿ, ಇದು ಟ್ರೈ ಮಾಡಿ ನೋಡಿ. ಬನ್ನಿ, ನಾನು ನಿಮ್ಗೆ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಆಲ್ ಪರ್ಪಸ್ ಫ್ಲಾರ್ ತೊಗೊಂಡಿದ್ದೀನಿ ನಾನು. ನೀವು ಮೈದಾ ಬೇಕಿದ್ರೂ ತೊಗೋಬಹುದು. ಇದನ್ನು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ನಾನು. ಹಾಗೆ ಇದನ್ನು ನಾನು ಜರಡಿ ಹಿಡಿತೀನಿ, ಅದನ್ನು ತೋರಿಸೋದಕ್ಕೋಸ್ಕರ ಹೀಗಿಟ್ಟಿದ್ದೀನಿ. ಇದಕ್ಕೆ ಮಸಾಲ ಡೋನಟ್ ಅಂತ ಹೇಳಿರೋದ್ರಿಂದ ಮಸಾಲೆ ಏನೇನು ಬೇಕು ಅಂತ ಹೇಳಬೇಕಾದ್ರೆ ತುಂಬ ಸಿಂಪಲ್ಲು. ಇದಕ್ಕೆ ಈರುಳ್ಳಿ ನೋಡಿ ತುಂಬ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನಾನು. ಬಾಯಿಗೆ ಇದು ಕಚ ಕಚ ಅಂತ ಹೇಳಿ ಸಿಗಬಾರ್ದು, ಇದು ತುಂಬ ತೆಳ್ಳಗಿದೆ. ಈರುಳ್ಳಿ ಹೂ ಬೇಕಿದ್ರೂ ಉಪಯೋಗಿಸ್ಬಹುದು. ಶುಂಠಿ, ಇದು ಕೊತ್ತಂಬರಿ ಸೊಪ್ಪು, ಇದು ಹಸಿಮೆಣಸಿನ್ಕಾಯಿ. ಮಿಕ್ಸಿಗೆ ಹಾಕಿದರೆ ತುಂಬ ಚಟ್ನಿ ಥರ ಆಗಿಬಿಡುತ್ತೆ. ಆದರೆ ನಿಮಗೆ ಅದು ಸಿಗಬೇಕು, ಎಲ್ಲ ಕಡೆ ಒಂಥರ ವಿಸ್ತಾರವಾಗಿ ಎಲ್ಲ ಕಡೆ ಹರಡಿರಬೇಕು ಅನ್ನೋದಕ್ಕೋಸ್ಕರ ಇದನ್ನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗಿರೋದು ಈಸ್ಟ್, ಇದಕ್ಕೆ ಬೇಕಾಗಿರೋ ನೀರು. ಸೊ ನಾನು ಇದಕ್ಕೆ ಜಾಸ್ತಿ ನೀರು ಯೂಸ್ ಮಾಡೋದಿಲ್ಲ, ಸೊ ನೀವು ನೋಡ್ತೀರಾ ಏನು ಅಂತ ಹೇಳಿ. ಉಪ್ಪು, ಆಮೇಲೆ ಡ್ರೈ ಪದಾರ್ಥಗಳಿಗೆ ಈ ನಾನೇನು ಆಲ್ ಪರ್ಪಸ್ ಫ್ಲಾರ್ ಅಂತ ಹೇಳಿದೆ, ಇದನ್ನು ಸೇರಿಸ್ಕೊಳ್ಳೋದಕ್ಕೆ ಇನ್ನೂ ಬೇಕಾಗಿರೋ ಸಾಮಾನು ಬಂದು ಹಾಲಿನ ಪುಡಿ, ಸಕ್ಕರೆ, ಇದು ಬೇಕಿಂಗ್ ಪೌಡರ್, ಇದು ನಾನು ಬೆಣ್ಣೆ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಜಿಡ್ಡು ಅನ್ನೋದಕ್ಕೆ ನೀವು ಡಾಲ್ಡಾ, ಶಾರ್ಟ್ನಿಂಗ್ ಅಂತ ಹೇಳ್ತಾರೆ, ಜಿಡ್ಡು ಏನು ಕೊಡೋದಿರುತ್ತೋ ಅದನ್ನು ನೀವು ಉಪಯೋಗಿಸಬಹುದು. ಇದಕ್ಕೆ ತುಂಬ ಕಮ್ಮಿ ಸಾಮಗ್ರಿಗಳು ಬೇಕಾಗುತ್ತೆ. ಹಾಗೆ ತುಂಬ ಒಂದು ಇದು 1/4 kg ಇಷ್ಟು ಮೈದಾ ಹಿಟ್ಟಿದು. ಇದೊಂದು 15 ಡೋನಟ್ ಮಾಡುತ್ತೆ ನಿಮಗೆ. ಮತ್ತು ಬೇಕಾಗಿರೋದು ಇದಕ್ಕೆ ಒಂದೇ ಒಂದು ವೆಟ್ ಇಂಗ್ರೀಡಿಯೆಂಟ್ಸ್ ಅನ್ಬೇಕಾದ್ರೆ ಒಂದೇ ಒಂದು ಮೊಟ್ಟೆ, ಹಾಗೆ ಇದನ್ನು ಹುರಿಯೋದಕ್ಕೆ ಅಂತ ಹೇಳಿಬಿಟ್ಟು ಅಂತ ಎಣ್ಣೆ. ಇದಿಷ್ಟು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ನಾನು ಈ ಪದಾರ್ಥಗಳನ್ನ ಇದನ್ನು ಸೇರಿಸಿ ಅಂಟು ಇಟ್ಟಿದ್ದೀನಿ, ಯಾಕೆಂತ ಹೇಳಿದ್ರೆ ಇದ್ರ ಜೊತೆಗೆ ಇದು ಹೋಗುತ್ತೆ ಅಂತ ಹೇಳಿ. ಸೊ ಈ ಪುಡಿಗೆ ನಾನು ಮೈದಾ ಹಿಟ್ಟಿನ ಏನಿದೆ ಇದಕ್ಕೆ ಬಂದು ನಾನು ಈ ಹಾಲಿನ ಪುಡಿ ಸೇರಿಸ್ತಿದ್ದೀನಿ, ಹಾಗೆಯೇ ಸಕ್ಕರೆ, ಹಾಗೆಯೇ ಬೇಕಿಂಗ್ ಪೌಡರ್. ಇದನ್ನು ಮೂರನ್ನು ಸೇರಿಸಿ ನಾವು ಮೊದಲು ಜರಡಿ ಹಿಡಿತೀವಿ. ಇದನ್ನು ಜರಡಿ ಹಿಡಿದಾಗಿರೋ ಹೊತ್ತಿಗೆ ಅದೇ ಹೊತ್ತಿಗೆ ನಾವೀಗ ಈಸ್ಟ್ಗೆ ನೀರು ಸೇರಿಸ್ಕೋತೀವಿ. ಇದರಲ್ಲಿ ನಾನು ಪೂರ್ತಿ ನೀರು ಸೇರಿಸೋದಿಲ್ಲ, ಈಸ್ಟಿಗೆ ಬೇಕಾಗಿರೋ ಸ್ವಲ್ಪ ನೀರು ಸೇರಿಸ್ಕೋತೀನಿ ನಾನು. ಈ ನೀರನ್ನ ಹಾಗೆ ನಾನು ಬಾಕಿ ಮಿಕ್ಕಿರೋದು ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಸತಿ ಸುಮ್ಮನೆ ಇದನ್ನು ಮಿಕ್ಸ್ ಮಾಡಿ ಬಿಡಿ. ಇದೊಂದು 5 ರಿಂದ 10 ನಿಮಿಷ ಆಗಬಹುದು. ಸೊ ನಾವು ಬೇರೆ ಮಿಕ್ಸ್ ಮಾಡೋ ಹೊತ್ತಿಗೆ ಈ ಈಸ್ಟ್ ಪೂರ್ತಿ ಆ್ಯಕ್ಟಿವ್ ಆಗುತ್ತೆ. ಇದು ಈಸ್ಟ್ ಹಾಕಿದ ಮೇಲೆ, ನೀರು ಹಾಕಿ ಆದಮೇಲೆ ಈ ಉಪ್ಪೇನಿತ್ತು ಅದನ್ನು ನಾವು ಈ ನೀರಿಗೆ ಸೇರಿಸ್ಕೊಂಡು ಬಿಡೋಣ. ಸೊ ನಿಮಗೆ ಉಪ್ಪು ಕಂಪ್ಲೀಟ್ಲಿ ಪೂರ್ತಿಯಾಗಿ ಅದು ಎಲ್ಲ ಮೆಲ್ಟ್ ಆಗುತ್ತೆ, ನಿಮಗೆ ಎಲ್ಲ ಅದು ಚೆನ್ನಾಗಿ ನೀರಲ್ಲಿ ಕರಗಿ ಹೋಗುತ್ತೆ. ಈ ಹಿಟ್ಟನ್ನು ನಾನು ಇವಾಗ ಏನು ನಾನು ಜರಡಿ ಹಿಡಿದಿದ್ದೆ ಅದನ್ನು ನಾನು ಪ್ಯಾರಾಚ್ಮೆಂಟ್ ಪೇಪರ್ಗೆ ತೊಗೋತಾ ಇದ್ದೀನಿ. ಇದು ಬಂದು ಡೋನಟ್ ಅಂತ ನಾವೇನು ಹೇಳಿದೆ, ಅದರ ಹಿಟ್ಟು ಬಂದು ತುಂಬ ಸಾಫ್ಟ್ ಇರುತ್ತೆ. ನಿಮಗೆ ನೀವು ನೋಡ್ತೀರಾ, ನೀವು ಟ್ರೈ ಮಾಡಿ ಇದನ್ನು. ಸೊ ನಾನು ತುಂಬ ಪಾತ್ರೆಗಳು ಯೂಸ್ ಮಾಡಬಾರ್ದು ಅನ್ನೋದು ಒಂದು, ಹಾಗೆಯೇ ಅದನ್ನು ಕೈಯಲ್ಲಿ ಹಿಡಿದು ಎಳೆದು ಮಾಡಿ ಅದರ ಶೇಪ್ ಹಾಳು ಮಾಡಬಾರ್ದು ಅನ್ನೋ ಒಂದು ಕಾರಣವೂ ಇರುತ್ತೆ. ಸೊ ಮೊದಲಿಗೆ ನಾನು ಇವಾಗ ನಾನು ಜರಡಿ ಹಿಡಿದಿರೋದನ್ನು ತೆಗೆದು ಇವಾಗ ಹಾಕ್ಕೊಂಡಿದ್ದೀನಿ. ಇದನ್ನು ಪಕ್ಕಕ್ಕೆ ಸರಿಸ್ಕೊಂಡು ನಾನು ಮತ್ತೆ ಇದೇ ಬೌಲಿಗೆ ನಾನು ಏನು ಬೆಣ್ಣೆ ತೆಗೆದಿಟ್ಕೊಂಡಿದ್ನೋ, ಈ ತುಪ್ಪ ಬೆಣ್ಣೆ ಎಲ್ಲ ತುಂಬ ಜಿಡ್ಡು ಆ ಥರ ಎಲ್ಲ ಇರುತ್ತೆ. ಸ್ವಲ್ಪ ಎಲ್ಲ ನಾವು ಮೆಜರ್ಮೆಂಟ್ ಯೂಸ್ ಮಾಡಬೇಕಾಗತ್ತೆ. ಬೇಕಿಂಗಲ್ಲಿ ಅದೊಂದು ತುಂಬ ಇಂಪಾರ್ಟೆಂಟ್ ಬಂದು ಮೆಜರ್ಮೆಂಟ್ ಅಂತ ಹೇಳೋದನ್ನ ನಾವು ಫಾಲೋ ಮಾಡಬೇಕು. ಸೊ ಇದನ್ನು ನಾನು ತೊಗೊಂಡಿದ್ದೀನಿ. ಸೊ ನೋಡಿ, ನಿಮಗೆ ಜಾಸ್ತಿ ವೇಸ್ಟ್ ಅನ್ನೋದು ಇರೋದಿಲ್ಲ. ನಾವು ಪಾತ್ರೆ ತಟ್ಟೆಗೆಲ್ಲ ಹಾಕಿದರೆ ಅದಕ್ಕೆ ಮೆತ್ಕೊಳ್ಳುತ್ತೆ, ನಾವು ತೊಳಿಬೇಕಾದ್ರೂ ಭಾಳ ಸಾಹಸದ ಕೆಲಸ ಅದು. ಇವಾಗ ನಾನು ಇದನ್ನು ಬೇಕಿದ್ರೆ ನೀವು ಲೈಕ್ ಹ್ಯಾಂಡ್ ವಿಸ್ಕ್ ಮಿಕ್ಸ್ ಇಲ್ಲ ಅಂತ ಹೇಳಿದ್ರೆ ಕೈಯಲ್ಲೇ ಕೂಡ ಮಾಡ್ಕೋಬಹುದು. ನಾನು ನೋಡಿ ಇದು ಬರೀ ಒಂದು ಬ್ಲೇಡ್ ತೊಗೊಂಡಿದ್ದೀನಿ. ಸೊ ನೀವು ಹ್ಯಾಂಡ್ ವಿಸ್ಕ್ ಮನೇಲಿ ಇದ್ರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ತುಂಬ ಹಾರ್ ಹೋಗಬಾರ್ದು ನನಗೆ, ಆದರೆ ಮಿಕ್ಸ್ ಮಾಡೋ ಒಂದು ಲೆವೆಲಿಗೆ ಇದ್ರೆ ಸಾಕು ಅನ್ನೋದಕ್ಕೋಸ್ಕರ. ಇವಾಗ ನಾನು ಇದಕ್ಕೆ ಈ ಹಿಟ್ಟನ್ನು ಸೇರಿಸ್ಕೊತೀನಿ. ಇದನ್ನು ಸಾಟೆ ಕೊಡೋದು ಅಂತ ಹೇಳ್ತಾರೆ, ಅಂದರೆ ಅದನ್ನು ಒಂದು ಕಣಗಳಿಗೂ ಅದು ಅಂಟ್ಕೊಳ್ಳೋ ಹಾಗೆ ನಾವು ಬೆಣ್ಣೆನ ಮಿಕ್ಸ್ ಮಾಡೋದು.
ಸೊ ಇದನ್ನು ಮಾಡೋದು ಅನ್ಬೇಕಾದ್ರೆ ನಾವು ಚಪಾತಿ ಹೆಚ್ಚು ಕಮ್ಮಿ ಮಿಕ್ಸ್ ಮಾಡ್ಕೊಳ್ಳೋ ಹಾಗೆ ಇರುತ್ತೆ. ನೀವು ಚಪಾತಿ ಮಾಡೋ ಹಾಗೆ ಮಾಡ್ತೀರಾ ಅಂತ ಹೇಳಿದ್ರೆ ನಾನು ಹೇಳೋದಂದರೆ ಹೀಗೆ ಹಿಡಿದು ಹೀಗೆ ನುಣ್ಣಗೆ ಈ ಥರ ಮಾಡಿ ಈ ಥರ ಬಿಡಿ. ಚಪಾತಿ ಹಿಟ್ಟು ಮಿಕ್ಸ್ ಮಾಡೋ ಹಾಗೆ ಇದನ್ನು ಮಸಿಯೋದು ಅಂತ ನಾವು ಏನೊಂದು ಟೆಕ್ನಿಕ್ ಮಾಡ್ತೀವಿ ಅದನ್ನು ಮಾಡಬೇಡಿ. ನೀವು ಇವಾಗ ನೋಡಿದರೆ ನೋಡಿ, ಇದು ಬಂದು ನಿಮಗೆ ಅದು ಪೂರ್ತಿ ಪದರವಾಗಿ ಅದು ಬೆಣ್ಣೆ ಎಲ್ಲ ಕಡೆ ಹತ್ಕೊಂಡಿದೆ, ಆದರೂ ಇಲ್ಲ ಕಾಣ್ತಿಲ್ಲ. ನಾವು ಹೀಗೆ ಮಾಡೋದ್ರಿಂದ ನಿಮಗೆ ಡೋನಟ್ ಅನ್ನೋದು ತುಂಬ ಲೈಟ್ ಆ್ಯಂಡ್ ಏರಿ, ಅಂದರೆ ತುಂಬ ಹಗುರವಾಗಿ ತುಂಬ ಸಾಫ್ಟಾಗಿ ಸ್ಪಾಂಜ್ ಥರ ಬರುತ್ತೆ. ಇವಾಗ ಇದಕ್ಕೆ ನಾನು ಡೈರೆಕ್ಟಾಗಿ ಒಂದೇ ಒಂದು ಮೊಟ್ಟೆನ ಹಾಕಿ ಹಾಗೇ ಮಿಕ್ಸ್ ಮಾಡ್ಕೋತೀನಿ. ಬೇಕಿಂಗಲ್ಲಿ ಏನಂತ ಹೇಳಿದ್ರೆ ಒಂದು ಏರ್ ಅಂದರೆ ಒಂದು ಸ್ಪಾಂಜ್ ಒಂದು ಕನ್ಸಿಸ್ಟೆನ್ಸಿ ಕೊಡುತ್ತೆ ಅದು, ಅಂದರೆ ಒಂದೊಂದು ಕಣಗಳನ್ನೂ ಹೋಗ್ಬಿಟ್ಟು ಅದು ಹಿಡ್ಕೊಳ್ಳುತ್ತೆ, ಅದು ಹಾಗೆ ಊದ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಈ ಬೇಕಿಂಗಲ್ಲಿ ಇನ್ಸ್ಟ್ರಕ್ಷನ್ಸು ಟೆಕ್ನಿಕ್ಸ್ ಎಲ್ಲ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟು. ಇವಾಗ ನಾನು ಹೇಗೆ ಬೆಣ್ಣೆನ ಮಾಡ್ಕೊಂಡು ಹಾಗೆ 1-2 ನಿಮಿಷ ಪೂರ್ತಿ ಮೊಟ್ಟೆ ಮಿಕ್ಸ್ ಆಗೋವರೆಗೂ ಹಾಗೆ ಮಾಡ್ಕೋತೀನಿ. ಮೊದಲು ಬೆಣ್ಣೆನ ನಾನು ಮಿಕ್ಸ್ ಮಾಡಬೇಕಾದ್ರೆ ಒಂದು ಹೆಚ್ಚು ಕಮ್ಮಿ 1.5-2 ನಿಮಿಷ ತೊಗೋತು ಮಿಕ್ಸರಲ್ಲಿ, ಕೈಯಲ್ಲಿ 5 ನಿಮಿಷ ತೊಗೋಬೋದು. ಹಾಗೆಯೇ ಈಗ ಮೊಟ್ಟೆ ಹೇಳ್ತೀನಿ ನಾನು. ಇವಾಗ ನೋಡಿ ಇದು ಪೂರ್ತಿ ಇದು ಮಿಕ್ಸ್ ಆಗಿದೆ. ನೀವು ತಳ ನೋಡಿ, ಅದು ಎಲ್ಲೂ ನಿಮಗೆ ಅಂಟು ಎಲ್ಲೂ ಇಲ್ಲ, ಬೆಣ್ಣೆದು ಇಲ್ಲ, ಹಾಗೆ ನಾವು ಮೊಟ್ಟೆದು ನೋಡೋದಿಲ್ಲ. ಸೊ ಇದು ಇವಾಗ ಪದ್ರ ಆಗಿ ನಮಗೆ ಏನಕ್ಕೆ ಬೇಕಾಗಿತ್ತೋ ಸಾಫ್ಟ್ ಸ್ಪಾಂಜಿ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ನಾನು ಇದಕ್ಕೆ ಈಸ್ಟ್ ಮತ್ತು ಈ ಉಪ್ಪು ನೋಡಿ, ಇನ್ನೂ ಉಪ್ಪು ಕರಗಿಲ್ಲ. ಸೊ ಹೀಗಾಗಿ ನಾವು ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಡೋದು ತುಂಬ ಒಳ್ಳೆಯದು. ನಾನಿವಾಗ ಇದನ್ನು ಸ್ಟಾರ್ಟ್ ಮಾಡಿಕೊಂಡು ಹ್ಯಾಂಡ್ ಮಿಕ್ಸರ್ನ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ಸೇರಿಸಿ ಹಾಕಿ ಮಾಡಿದರೆ ನಮ್ಮ ಡೋನಟ್ ಮಿಕ್ಸ್ ಏನಿತ್ತು ಅದು ರೆಡಿ ಆಗುತ್ತೆ. ಇದಕ್ಕೆ ನಾನಿವಾಗ ಈಸ್ಟ್ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮಿಕ್ಕಿರೋ ನೀರು, ಈ ಹದಕ್ಕೆ ಬರೋವರೆಗೂ ನಾನಿವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸರಲ್ಲಿ. ಇನ್ನು ನನಗೆ ಮಿಕ್ಸಿನ ಅವಶ್ಯಕತೆ ಇಲ್ಲ, ನಾನು ಇದನ್ನು ಇವಾಗ ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ. ನಾವು ಏನಕ್ಕೆ ಒಂದು ವಿಸ್ಕ್ ಇಲ್ಲ ಮಿಕ್ಸನ್ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಅದನ್ನು ಮಾಡೋ ಹೊತ್ತಿಗೆ ನಮಗೆ ಏನು ನಾವು ಹೇಳಿದ್ವಿ ಮೊದಲಿಗೆ ಬೆಣ್ಣೆ ಹಾಗೆ ಮತ್ತು ಮೊಟ್ಟೆ ಏನಿತ್ತು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದಿವಾಗ ಒಂದು 5-10 ನಿಮಿಷ ನಾನು ಹೀಗೆ ಇದನ್ನು ನಾದಿ ಬಿಡ್ತೀನಿ. ನಾದಿ ಬಿಟ್ಟು ಇದಕ್ಕೆ ಸ್ವಲ್ಪ ಹೊತ್ತು ನಾನು ಇದನ್ನು ಮುಚ್ಚಿಡ್ತೀನಿ, ಒಂದು ಅರ್ಧ ಗಂಟೆ ಹೊತ್ತು. ಇದು ಅರ್ಧ ಗಂಟೆ ಮುಚ್ಚಿಡೋ ಹೊತ್ತಿಗೆ ನಾವು ಇದಕ್ಕೆ ಬೇಕಾಗಿದ್ದ ಮಸಾಲ ಏನಿತ್ತು ಅದನ್ನು ಎಣ್ಣೆಯಲ್ಲಿ ಹುರ್ಕೋತೀವಿ. ಸೊ ಇದನ್ನು ಪೂರ್ತಿ ನೀವು ನೀಡ್ ಮಾಡಿ ಅಂತ ಹೇಳಬೇಕಾದ್ರೆ ನೋಡಿ, ಇದೊಂದು ಸ್ವಲ್ಪ ಲಂಪ್ ಅನಿಸುತ್ತೆ ನಿಮಗೆ. ನಾನು ಮೊಟ್ಟೆನ ಹಿಟ್ಟಿನ ಮೊದಲನೇ ಜೊತೆಗೆ ಸೇರಿಸ್ಕೊಂಡೆ, ನೀವು ಬೇಕಿದ್ರೆ ನೀರಿನ ಜೊತೆ ಅದನ್ನು ಮಿಕ್ಸ್ ಮಾಡಿ ಕೂಡ ಸೇರಿಸ್ಕೋಬಹುದು. ನಿಮ್ಗದು ಹದಕ್ಕೆ ಬರ್ತಿಲ್ಲ ಅಂತ ಹೇಳಿ ಅಂತ ಅನಿಸಿದ್ರೆ ಒಂದು ಸ್ಪೂನ್ ಅಥವಾ 1.5 ಸ್ಪೂನ್ ಅನ್ನೋ ಹಾಗೆ ಸ್ಪೂನಲ್ಲಿ ನೀವು ನೀರು ಸೇರಿಸ್ಕೊಳ್ಳಿ. ನೋಡಿ ಇದು ಇವಾಗ ಪೂರ್ತಿ ಬೌಲ್ ಪೂರ್ತಿ ಕ್ಲೀನ್ ಅನ್ನೋ ಹಾಗೆ ಅಷ್ಟು ಕ್ಲೀನಾಗಿ ಇದು ಒಂದು ಬಾಲ್ ಶೇಪಿಗೆ ಬಂತು. ಇವಾಗ ನಾನು ಇದನ್ನು ಹೀಗೆ ಮುಚ್ಚಿಟ್ಟು ಇದಕ್ಕೊಂದು ಏರ್ ಟೈಟ್ ರ್ಯಾಪ್ ಹಾಕಿಟ್ಟು ಅರ್ಧ ಗಂಟೆ ಬಿಡ್ತೀನಿ. ಇದನ್ನು ಅರ್ಧ ಗಂಟೆ ಇದು ಫರ್ಮೆಂಟ್ ಅಂದರೆ ಈಸ್ಟ್ ಏನಿದೆ ಅದು ಆ್ಯಕ್ಟಿವ್ ಆಗಿ ಫರ್ಮೆಂಟ್ ಆಗೋ ಹೊತ್ತಿಗೆ ನಾನು ಮಸಾಲೆ ಏನು ಮಾಡ್ಕೊಳ್ಳೋದಕ್ಕಿತ್ತು ಅದು ಹುರ್ಕೊಳ್ಳೋದಕ್ಕಿತ್ತು ಅದನ್ನು ಹುರ್ಕೋತೀನಿ. ಸೊ ಇವಾಗ ಇದನ್ನು ರ್ಯಾಪ್ ಮಾಡ್ತೀನಿ. ಇದಕ್ಕೆ ಬೇಕಿದ್ರೆ ನಿಮಗೆ ತುಂಬ ಡ್ರೈ ಅನ್ನಿಸ್ತಿದೆ ಅನ್ನೋ ಹೊತ್ತಿಗೆ ನಿಮಗೆ ಮಿಕ್ಸ್ ಮಾಡ್ತಾ ಅನ್ನೋ ಹಾಗಿದ್ದರೆ ಬೇಕಿದ್ರೆ ಒಂದೇ ಒಂದು ತೊಟ್ಟಿನಷ್ಟು ನೀವು ಕೈ ಹೀಗೆ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಎಣ್ಣೆಯಲ್ಲಿ ನೀವು ಅದಕ್ಕೆ ಬೇಕಿದ್ರೆ ಸವರಿಡಬಹುದು. ಅದು ನಿಮಗೆ ಮೇಲ್ಗಡೆ ಬಂದು ಒಂದು ಸ್ಟಿಫ್ ಒಂದು ಪದರ ಆಗದೆ ಇರೋ ಹಾಗೆ ಕೂಡ ಹೆಲ್ಪ್ ಮಾಡುತ್ತೆ. ಒದ್ದೆ ಬಟ್ಟೆ ಇದ್ದರೆ ಲೈಟಾಗಿ ಪೂರ್ತಿ ನೀರು ತೆಗೆದಿರೋ ಒದ್ದೆ ಬಟ್ಟೆ ಇದ್ದರೆ ಅದನ್ನು ಕೂಡ ಹಾಕಿ ಮುಚ್ಚಿಡಬಹುದು. ಇದು ಈಸ್ಟನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಒಂದು ಪ್ರಾಸೆಸ್ ಇದು. ನಾನಿವಾಗ ಏರ್ ಟೈಟ್ ರ್ಯಾಪ್ ಏನಿದೆ ಏರ್ ಟೈಟ್ ರ್ಯಾಪ್ ಅದನ್ನು ಹಾಕಿಬಿಟ್ಟು ಅರ್ಧ ಗಂಟೆ ಬಿಡ್ತೀನಿ. ಟೈಮಿಂಗ್ ತುಂಬ ಇಂಪಾರ್ಟೆಂಟು. ಸೊ ಅರ್ಧ ಗಂಟೆ ಆದಮೇಲೆ ನಾನು ಇದನ್ನು ನಿಮಗೆ ಅದು ಡಬಲ್ ಆಗಿರೋ ಸೈಜನ್ನು ನಾವು ನೋಡೋದಕ್ಕೆ ಸಿಗುತ್ತೆ ನಮಗೆ. ಇವಾಗ ನಾನು ಏನು ಮಸಾಲೆಗೆ ಅಂತ ಹೇಳಿ ತೆಗೆದಿಟ್ಕೊಂಡಿದ್ನೋ ಅದನ್ನು ಇಲ್ಲಿ ಇವಾಗ
ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀನಿ. ಒಂದು 2 ಚಮಚದಷ್ಟು ಎಣ್ಣೆ ಸಾಕು. ಮೊದಲಿಗೆ ಹಸಿಮೆಣಸು, ಅದು 2 ನಿಮಿಷ ಸಿಡಿತು ಅಂತ ಹೇಳಿದ ತಕ್ಷಣ ನಾವು ಅದಕ್ಕೆ ಶುಂಠಿ ಸೇರಿಸ್ತೀವಿ, ಈರುಳ್ಳಿ. ಸೊ ಈಗ ಒಂದು 2 ನಿಮಿಷ ಇದು ಹುರ್ಕೊಂಡಿದೆ. ಒಲೆ ಆರಿಸಿ ಬಿಸಿ ಇರೋ ಹಾಗೇ ಈ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನು ಮಿಕ್ಸ್ ಮಾಡಿಬಿಡಿ. ಹಾಗೆ ಇದು ಪೂರ್ತಿ ತಣ್ಣಗೆ ಆರೋದಕ್ಕೆ ಬಿಡಿ. ಈ ಮಸಾಲೆನ ಡೋನಟ್ಗೆ ಸೇರಿಸೋದಕ್ಕೆ ಮುಂಚೆ. ಇವಾಗ ನೋಡಿ, ಇದು ಎಕ್ಸಾಕ್ಟ್ಲಿ ಅರ್ಧ ಗಂಟೆ ಬಿಟ್ಟಿದ್ದೀನಿ ನಾನು. ಈ ಹಿಟ್ಟು ಇವಾಗ ಊದ್ಕೊಂಡಿದೆ ನೋಡಿ, ತುಂಬ ಸಾಫ್ಟಾಗಿದೆ ಇದು. ನಾವಿವಾಗ ನೋಡ್ಬೋದು ಇದರಲ್ಲಿ ಪದ್ರವಾಗಿ ನಮ್ಮ ಈ ಎಲಾಸ್ಟಿಕ್ ಏನು ಹೇಳ್ತೀವಿ ನೋಡಿ, ಇಲ್ಲಿ ನಮ್ಮ ಈಸ್ಟ್ ಇವಾಗ ಇದು ವರ್ಕ್ ಮಾಡಿದೆ ಇದು. ಸೊ ಇವಾಗ ಇದಕ್ಕೆ ನಾನೇನು ಹುರಿದಿಟ್ಕೊಂಡಿದ್ನೋ ಈ ಮಿಕ್ಸ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು 15 ನಿಮಿಷ ಬಿಡ್ತೀನಿ. ಸೊ ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತಾ ಇರಿ. ಎಣ್ಣೆ ಜಿಡ್ಡಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ನಿಮಗೆ ಅದು ಮಿಕ್ಸ್ ಆಗ್ತಾ ಇಲ್ಲ ಅಯ್ಯೋ ಅಂತ ಅನಿಸ್ಬೋದು. ಆದರೆ ಈಸ್ಟು ಮತ್ತು ಇದು ಮೈದಾ ಹಿಟ್ಟು ಆಗಿರೋದ್ರಿಂದ ನಮಗೆ ಮಿಕ್ಸ್ ಮಾಡ್ಕೋತಾ ಅದು ತುಂಬ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ. ಇದು ಪೂರ್ತಿ ಹತ್ಕೊಂಡಾಯಿತು ಅಂತ ಹೇಳಿದ್ಮೇಲೆ ನೀವು ನೋಡ್ಬೋದು. ಇವಾಗ ನೋಡಿ, ಪೂರ್ತಿ ಎಲ್ಲ ಕಡೆಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಮಿಕ್ಸ್ ಆಗಿದೆ. ಇವಾಗ ಇದನ್ನು ನಾನು ಒಂದು ಬಾಲ್ ಶೇಪ್ ಥರ ಮಾಡಿಟ್ಟು ಮತ್ತೆ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಒಂದು 15 ನಿಮಿಷ ಬಿಡ್ತೀನಿ. ಸೇಮ್ ಏನು ನಾನು ರ್ಯಾಪ್ ಶೀಟ್ ಯೂಸ್ ಮಾಡಿದ್ನೋ ಅದೇ ಥರನೇ ರ್ಯಾಪ್ ಹಾಕಿ ಮತ್ತೆ ಇದನ್ನು ಕವರ್ ಮಾಡಿ ಬಿಡ್ತೀನಿ. ನೀವು ಬೇಕಿದ್ರೆ ಈ ಥರನೂ ಕವರ್ ಮಾಡ್ಕೋಬಹುದು, ಅಥವಾ ನಾನು ಮೊದಲು ಮಾಡಿದ ಹಾಗೆ ಕೂಡ ನೀವು ರ್ಯಾಪ್ ಮಾಡಿ ಬಿಡ್ಬೋದು. ಈಗ ನೋಡಿ, ಇದು ಪೂರ್ತಿ ಊದ್ಕೊಂಡಿದೆ. ಹೇಗೆ ನಾವು ಮೊದಲು ತೆಗೆದು ಇದನ್ನು ಲೈಕ್ ಮಸಾಲ ಮಿಕ್ಸ್ ಮಾಡೋದಕ್ಕೆ ಮುಂಚೆ ಹೇಗಿತ್ತೋ ಹಾಗೇ ನೋಡಿ, ಹಾಗೇ ಪೂರ್ತಿ ಹೇಗೆ ಈಸ್ಟಿ ಆಗಿದೆ. ಇಲ್ಲಿ ನೋಡಿ ಇದರ ಟೆಕ್ಸ್ಚರು, ಈಸ್ಟ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿ. ಇದನ್ನು ನೀವು ಕೈಯಲ್ಲಿ ಅಥವಾ ಲೈಕ್ ಮಿಕ್ಸರ್ಗಳಲ್ಲಿ ಹೇಗೆ ಬೇಕಿದ್ರೂ ಮಿಕ್ಸ್ ಮಾಡ್ಕೋಬೋದು. ನಿಮ್ಗದು ಆಗ್ತಾಯಿಲ್ಲ, ಮೊದಲು ಬರ್ತಾಯಿಲ್ಲ ಆ ಟೆಕ್ಸ್ಚರ್ಗೆ ಅಂತ ಹೇಳಿದ್ರೆ ಗಾಬರಿ ಆಗೋದು ಬೇಕಾಗಿಲ್ಲ. ಸ್ವಲ್ಪ ಹೊತ್ತು ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಇದು ನಿಮಗೆ ಸರಿಯಾಗಿ ಕನ್ಸಿಸ್ಟೆನ್ಸಿ ಅಂದರೆ ಆ ಒಂದು ಬೇಕಾಗಿರೋ ಒಂದು ಅಳತೆಗೆ ಬರುತ್ತೆ. ಇವಾಗ ನಾನು ಇದನ್ನು ಬೌಲಿಂದ ತೊಗೊಂಡಿದ್ದೀನಿ. ಇದಕ್ಕೆ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಕೆ ಹಾಗೆ ನಾವು ಹೇಗೆ ಚಪಾತಿ ಪೂರಿಗಳಿಗೆ ಹಿಟ್ಟು ತೊಗೋತೀವಿ ಹಾಗೆ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು, ಜಾಸ್ತಿ ಬೇಡ, ಯಾಕೆಂದರೆ ನಾವು ಎಣ್ಣೆಯಲ್ಲಿ ಇದನ್ನು ಹುರಿಯೋಕೆ ಅಂತ ಹೇಳಿ ಹೋಗಬೇಕಾದ್ರೆ ಮತ್ತು ಆ ಪುಡಿ ಬಿಡುತ್ತೆ, ನಿಮಗೆ ಆ ಕಲರ್ ಬರೋದಿಲ್ಲ. ಇದನ್ನು ನಾನಿವಾಗ ಚಪಾತಿ ಹೇಗೆ ನಾವು ನುಣ್ಣಗೆ ಲೈಕ್ ನಾವು ತೆಳ್ಳಗೆ ಮಾಡ್ಕೋತೀವೋ ಹಾಗೆ, ತುಂಬ ತೆಳ್ಳಗೂ ಅಲ್ಲ ತುಂಬ ದಪ್ಪನೂ ಅಲ್ಲ. ಇದು ಡೋನಟ್ಸು, ಹಾಗಾಗಿ ಒಂದು ಸ್ವಲ್ಪ ದೊಡ್ಡದಿರಬೇಕು ನಮಗೆ. ಸೊ ನೋಡಿ, ಇವಾಗ ನಾನು ಇದನ್ನು ಒಂದು ಅರ್ಧ ಇಂಚ್ನಷ್ಟು ಉದ್ದಕ್ಕೆ ಇವಾಗ ನಾನು ಇದನ್ನು ಲಟ್ಟಿಸ್ಕೊಂಡಿದ್ದೀನಿ ತೆಳ್ಳಗೆ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ತುಂಬ ಚೆನ್ನಾಗಿ ಹದವಾಗಿ ಎಲ್ಲ ಕಡೆ ಮಿಕ್ಸ್ ಆಗಿದೆ. ಇದನ್ನು ನೀವು ಒಂದು ಗೋಲಾಕಾರಕ್ಕೆ ಲೈಕ್ ನಾವು ಚಪಾತಿ ಲಟ್ಟಿಸ್ಕೊಳ್ಳೋ ಹಾಗೆ ಲಟ್ಟಿಸ್ಕೊಂಡು ಇವಾಗ ನಾನು ಇದನ್ನು ಡೋನಟ್ ಥರ ಕಟ್ ಮಾಡ್ಕೋತೀನಿ. ನಾನು ಇದನ್ನು ಶೇಪ್ ಕಟ್ ಮಾಡೋದಕ್ಕೆ ಅಂತ ಹೇಳಿ ಈ ಥರ ನಾನು ನಿಮಗೆ 4-5 ಥರ ತೋರಿಸೋದಕ್ಕೆ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ. ನಮಗೆ ಒಂದು ಗೋಲ್, ಒಂದು ಸರ್ಕಲ್ ಶೇಪ್ದು ದೊಡ್ಡದು, ಒಂದು ಚಿಕ್ಕದು ಬೇಕು. ನೀವು ಹೇಗೆ ಬೇಕಿದ್ರೂ ಅದನ್ನು ಮ್ಯಾನೇಜ್ ಮಾಡ್ಕೋಬಹುದು. ನಾನು ಜಸ್ಟ್ ತೋರಿಸೋದಕ್ಕೆ ಒಂದು ಸೈಜ್ ಡಿಫ್ರೆನ್ಸಸ್ಗೆ ಅಂತ ಹೇಳಿ ಇಲ್ಲಿ 4 ತೆಗೆದಿಟ್ಟಿದ್ದೀನಿ. ಇದು ಪೈಪಿಂಗ್ ಟಿಪ್ಸ್ಗಳು. ಇದು ಬಂದು ಕಪ್ ಕೇಕೆ ಕಟ್ ಮಾಡೋ ಒಂದು ಕಟರ್ ಇದು. ಹಾಗೆಯೇ ಇದು ಮೆಜರ್ಮೆಂಟ್ ತೊಗೊಳ್ಳೋ ಒಂದು ಕಪ್ ಇದು. ಸೊ ಯಾವ್ದು ಬೇಕಿದ್ರೂ ಆಗ್ಬೋದು. ನಿಮಗೆ ಆ ಗೋಲ್ ಶೇಪ್ ಬರೋದಕ್ಕೆ ಅನ್ನೋ ಹಾಗೆ ನೀವು ಯಾವುದಾದ್ರು ಸ್ಟೀಲ್ ಡಬ್ಬದ ಮುಚ್ಚಳಗಳಿದ್ರೆ ಅದನ್ನು ಕೂಡ ಉಪಯೋಗಿಸ್ಬಹುದು. ಇದನ್ನು ನಾನು ಮೊದಲಿಗೆ ಎಲ್ಲ ಕಡೆಗೂ ಒತ್ತಿ ಒಂದು ಶೇಪ್ಸ್ ಥರ ಕಟ್ ಮಾಡ್ತಾ ಹೋಗ್ತೀನಿ. ಸೊ ನಾನಿವಾಗ ಇದನ್ನು ದೊಡ್ಡ ಶೇಪಿಗೆ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಚಿಕ್ಕ ಶೇಪಿಗೆ ಅಂತ ನಾನು ನೋಡ್ಕೋಬಹುದು. ನನಗೆ ತೂತು ಮಧ್ಯದಲ್ಲಿ ತುಂಬ ದೊಡ್ಡದಾಗಬೇಕಂತ ಹೇಳಿದರೆ ನಾನು ದೊಡ್ಡ ಟಿಪ್ ತೊಗೋತೀನಿ. ತುಂಬ ಚಿಕ್ಕದು ಅಂತ ಹೇಳಿದ್ರೆ ಯಾವುದು ಅಂತ ನೋಡಿಕೊಂಡು ನಾನು ಅದಕ್ಕೆ ಬೇಕಾಗದ ಹಾಗೆ ತೊಗೋತೀನಿ. ಡೋನಟ್ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ತುಂಬ ಚಿಕ್ಕದಿರುತ್ತೆ. ಸೊ ನಾನು ಈ ಪೈಪಿಂಗ್ ಟಿಪ್ ಯೂಸ್ ಮಾಡ್ತಿದ್ದೀನಿ. ನಾವು ಇದನ್ನು ಕೂಡ ನಾವು ಹುರ್ಕೋಬಹುದು. ಇದು ಒಂದು ಸಣ್ಣ ಪುಟ್ಟ ಬೋಂಡ ಆ ಥರ ಬರುತ್ತೆ ನಿಮಗೆ. ಇವಾಗ ಒಂದ್ಸತಿ ನಾನು ಇದನ್ನು ಎಲ್ಲ ಕಟ್ ಮಾಡಿ ಆದಮೇಲೆ ನಾನು ಇದನ್ನು ಸ್ವಲ್ಪ ಜಾಸ್ತಿ ಅಲುಗಾಡಿಸ್ದೆ. ಏನು ಕಟ್ ಮಾಡಿದನೋ ಇದನ್ನು ಮಾತ್ರ ಎಕ್ಸೆಸ್ ತೆಗಿತೀನಿ.
ನಮಗೆ ಡೋನಟಲ್ಲಿ ಶೇಪ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಸರ್ಕಲ್ ಅನ್ನೋದು. ಸೊ ನಾನು ಈ ಹಿಟ್ಟನ್ನು ಮತ್ತು ಇದನ್ನು ಮತ್ತೆ ಸೇರಿಸಿ ಮತ್ತೆ ಇದನ್ನು ನಾವು ಹೇಗೆ ಲಟ್ಟಿಸ್ಕೊಂಡ್ವೋ ಹಾಗೆ ಲಟ್ಟಿಸ್ಕೋತೀವಿ. ಅದಕ್ಕೆ ಮುಂಚೆ ನಾನು ಪ್ಯಾರಾಚ್ಮೆಂಟ್ ಪೇಪರ್ ಏನು ಮೊದಲು ನಾನು ತೆಗೆದಿಟ್ಕೊಂಡಿದ್ದೆ ಅದಕ್ಕೆ ಇದನ್ನೆಲ್ಲ ಶಿಫ್ಟ್ ಮಾಡ್ಕೋತೀನಿ. ಇವಾಗ ನೋಡಿ, ಈ ಡೋನಟ್ಟು ಇನ್ನೂ ಸ್ವಲ್ಪ ಜಾಸ್ತಿನೇ ಉಬ್ಕೊಂಡಿದೆ. ಸೊ ಇದನ್ನು ನಾವು ಬರೀ 4 ಸತಿ ತಿರುಗಿಸ್ತೀವಿ, ಅಂದರೆ ಲೈಕ್ 2 ಸರ್ತಿ ಸಾಕು. ಎರಡೆರಡು ಕಡೆ 2 ಸರ್ತಿ ರೋಸ್ಟ್ ಆದರೆ ಸಾಕು. ನಾವು ನೋಡಬಹುದು ಇವಾಗ ಅದು ಹಾಕಿದ ತಕ್ಷಣ ಉಬ್ಕೋತಾ ಇದೆ. ಒಂದು ಸ್ವಲ್ಪ ಮೇಲೆ ಹೀಗೆ ಎಣ್ಣೆ ಎರಚ್ತಾ ಇರಿ. ಆಲ್ರೆಡಿ ನೋಡಿ ಅದು ಕಲರ್ ತಿರುಗ್ತಾ ಇದೆ. ತುಂಬ ಕಂದು ಬಣ್ಣ ನಿಮಗೆ ಬರಬೇಕು, ತುಂಬ ಕಲರ್ ಬರಬೇಕು ಅಂತ ಹೇಳಿದರೆ ನೀವು ಅದನ್ನು ಒಂದು 4 ಸತಿ ತಿರುಗಿಸಿ. ಇಲ್ಲ ಅಂತ ಹೇಳಿದ್ರೆ ನೋಡಿ, ಇದು ಇವಾಗ ನಾನು ಜಸ್ಟ್ 2ನೇ ಸತಿ ತಿರುಗಿಸಿರೋದು. ಇದು ತುಂಬ ಲೋ ಟೆಂಪರೇಚರಲ್ಲಿ ಇದನ್ನು ನಾವು ರೋಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಗಮನ ತಪ್ಪಿದ್ರೂ ಇದು ರೋಸ್ಟ್ ಆಗಿ ಸುಟ್ಟು ಹೋಗುತ್ತೆ ನಿಮಗೆ. ಇದು ಹೆಚ್ಚು ಕಮ್ಮಿ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾರ್ಯಾಸ್ ಕಿಚನ್ಗೆ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.